ಸರ್ ಕುಮಾರಸ್ವಾಮಿ ಏನು ಚರ್ಚೆ ಆಯ್ತು ಸರ್? ಏನು ಚರ್ಚೆ ಏನಿಲ್ಲ. ಅವರು ಚುನಾವಣೆ ಗೆದ್ದ ಮೇಲೆ ಭೇಟಿ ಆಗಿರಲಿಲ್ಲ. MP ಆಗಿದ್ದಾರೆ, ಮುಂದೆ ಕೇಂದ್ರ ಸಚಿವರಾಗ್ತಾ ಇದ್ದಾರೆ. ಶುಭಾಶಯ ಕೋರ್ಲಿಕ್ಕೆ ಬಂದಿದ್ದೆ, ವಿಶ್ ಮಾಡಿದೆ, ನೀವು ಕರೆದ್ರಿ. ಇನ್ನು ಚನ್ನಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೆಸರು ಕೂಡ ಮುಂಚೂಣಿಯಲ್ಲಿ ಇರೋದು, ಜೊತೆಗೆ ನಿಖಿಲ್ ಅವರು ಕೂಡ ಒಂದು ಕಾನ್ಸ್ಟಿಟ್ಯೂನ್ಸಿ ಮೇಲೆ ಕಂಡಿಟ್ಟಿದ್ದಾರೆ ಮತ್ತು ಅವರು ಕೂಡ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಅಂತ. ಏನಾಗ್ಬೋದು ಸರ್ ಮುಂದೆ ಈ ಮೈತ್ರಿ? ಈಗ ನಾವು ಮೈತ್ರಿ ಧರ್ಮ ಪಾಲಿಸಬೇಕು. ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೋ ಅದರಂತೆ ನಡ್ಕೋತೀವಿ. ಅದರಲ್ಲಿ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲ ನಮ್ಮಲ್ಲಿ. ಯಾರಾದರೂ ಒಂದೇ, ನಾವು ಆ ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು, ಅದರ ಬಗ್ಗೆ ಫೋಕಸ್ ಮಾಡ್ತೀವಿ. ತಮ್ಮ ಗುರಿ ಏನಿತ್ತು ಲೋಕಸಭಾ ಚುನಾವಣೆಯಲ್ಲಿ, ಅದನ್ನು ಸಾಧಿಸಿದ್ದೀರಾ? ಡಾಕ್ಟರ್ ಥ್ರೂ ಆಪರೇಷನ್ ಮಾಡಿಸ್ತಿದ್ದೀರಾ ಸರ್? ಅಂದರೆ 3 ಸತಿ ಏನು ಅವರು ಸಂಸದರಾಗಿ DK ಸುರೇಶ್ ಅವ್ರಿಗೆ ನೆಲನೇ ಕಾಣ್ತಾ ಇರಲಿಲ್ಲ. ಅವ್ರ ಕಾರ್ಯವೈಖರಿ, ಅವರು ಜನಸಾಮಾನ್ಯ ಜೊತೆ ನಡ್ಕೊಳ್ತಕ್ಕಂಥ ರೀತಿ, ಮತ್ತು ಎಸ್ಪೆಷಲಿ ಬೆಂಗಳೂರಿನಲ್ಲಿ DK ಶಿವಕುಮಾರ್ ಅವ್ರ ಬಗ್ಗೆ ಇರ್ತಕ್ಕಂಥ ವಿರೋಧಾಭಾಸ. ಅವರು ಬೆಂಗಳೂರಿನ ಇನ್ಚಾರ್ಜ್ ಮಂತ್ರಿ ಆದಮೇಲೆ ಅವರ ಕಿರುಕುಳ ಏನು ಕೊಡ್ತಾ ಇದ್ದಾರೆ ಇವತ್ತು ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲಿ, ಬೆಂಗಳೂರು ನಾಗರಿಕರಿಗೆ ಏನು ಇವತ್ತು ತೊಂದರೆ ಆಗ್ತಾ ಇದೆ, ಅದನ್ನೆಲ್ಲ ಇವತ್ತು ಓಟನ್ನು ಮತ ಹಾಕೋ ರೂಪದಲ್ಲಿ ತೀರಿಸ್ಕೊಂಡಿದ್ದಾರೆ. ನಾವ್ಯಾರು ಕೂಡ RR ನಗರದಲ್ಲಿ, ಬೆಂಗಳೂರು ಸೌತಲ್ಲಿ, ಆನೇಕಲ್ಲಲ್ಲಿ ಇಷ್ಟೊಂದು ಲೀಡ್ ಬರುತ್ತೆ ಅಂತ ನಮ್ಮ ಶಾಸಕರಿಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಒಂದಷ್ಟು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದು. ಆದರೆ ಬೆಂಗಳೂರು ಜನ ಅಷ್ಟು ವಿರುದ್ಧವಾಗಿ ಓಟ್ ಹಾಕಿದ್ದಾರೆ ಅಂದರೆ ಅವ್ರ ಸರ್ಕಾರದ ನಡವಳಿಕೆ ಏನು ಅಂತ ಗೊತ್ತಾಗ್ತದೆ. ಹಾಗಾಗಿ ಈ ಚುನಾವಣೆ ನಾವು ನಿರೀಕ್ಷೆ ಮಾಡಿದ್ದು ಗೆಲ್ತೀವಿ ಅಂತ. ಒಟ್ಟಾರೆ 8 ಕ್ಷೇತ್ರದಲ್ಲೂ ಕೂಡ ಪೂರಕವಾದಂಥ ವಾತಾವರಣ, JDS ಮತ್ತು BJP ಮೈತ್ರಿಗೆ ಜನ ಬೆಂಬಲಿಸಿದ್ದಾರೆ. ಮತ್ತು ಡಾಕ್ಟರ್ದ ಕೂಡ ಅವ್ರಿಗೆ ಆದಂಥ ಒಂದಷ್ಟು ಮತಗಳು ಕೂಡ ಬಂದಿವೆ. ಒಟ್ಟಾರೆ ಇದು BJP JDS ಮೈತ್ರಿ ಬಲವಾಗಿ ಜನ ಇವತ್ತು ಅದನ್ನು ಒಪ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಈ ಹಳೆ ಮೈಸೂರು ಭಾಗದಲ್ಲಿ HDK ಸಹ ಗೆದ್ದಿದ್ದಾರೆ. ಇವಾಗ ಹಳೆ ಮೈಸೂರು ಭಾಗದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ಬೋದು ಅಂತ ಇವಾಗ ಇದು ನೋಡಿ ಈಗ MP ಗೆದ್ದೋ, ಈಗ MLC 2 ಕ್ಷೇತ್ರನೂ ಗೆದ್ವಿ. ಒಟ್ಟಾರೆ ಮೈತ್ರಿ ಮುಂದುವರೆದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ, ಮೈತ್ರಿಗೆ ಗೆಲುವಾಗ್ತದೆ. ಬರ್ತಕ್ಕಂಥಲ್ಲಿ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡಿದ್ದೀವಿ. ಇನ್ನು ಸ್ವಲ್ಪ ಕಾಲ ಪಕ್ವವಾಗಬೇಕು. ಇನ್ನೊಂದು 2 ತಿಂಗಳು ಹೋದ್ಮೇಲೆ ಭಾಳ ಬದಲಾವಣೆ ನಾವು ನಿರೀಕ್ಷೆ ಮಾಡ್ಬೋದು. ಅಂದ್ರೆ ಯಾವ ತರ ಲೋಕಸಭಾ ಚುನಾವಣೆ ಆದ್ಮೇಲೆ ಸರ್ಕಾರ ಇರೋದಿಲ್ಲ ಅನ್ನೋ ಮಾತು ನಾವ್ಯಾಕೆ ನೋಡ್ರಿ, ಈಗ ಇವರು ಮಾಡಿರ್ತಕ್ಕಂಥ ಹಗರಣ ಇದೆಯಲ್ಲ, ಸರ್ಕಾರದ ಬೊಕ್ಕಸವನ್ನು ನೇರವಾಗಿ ಚುನಾವಣೆಗೆ ಬಳಸ್ಕೊಳ್ತಕ್ಕಂಥದಕ್ಕೆ ಎಷ್ಟು ಅಧೋಗತಿಗೆ ಹೋಗಿದೆ ಈ ಸರ್ಕಾರ ಅಂತ ಗೊತ್ತಾಗ್ತದೆ. ಶಾಸಕರು ಭಾಳ ಅಸಮಾಧಾನವಾಗಿದ್ದಾರೆ ಕಾಂಗ್ರೆಸ್ನಲ್ಲಿ. ಇವರ ಸರ್ಕಾರದ ನಡವಳಿಕೆಗಳ ಬಗ್ಗೆ ಭಾಳ ಅಸಮಾಧಾನ ಇದ್ದಾರೆ. ಶಾಸಕರ ಬೇಗುದು ಯಾವಾಗ ಸ್ಫೋಟಗೊಳ್ತದೋ ನೋಡಬೇಕು. ಅವರು ಬೇಡ ಈ ಸರ್ಕಾರ ಅಂದ ದಿವಸ ಸರ್ಕಾರ ಇರಲ್ಲ ಅಷ್ಟೇ. ನಿಮ್ಮ ಮಾತಿನ ಅರ್ಥ ತಾನಾಗೆ ಉಂಟೋಗ್ಬೋದು, ನೋಡೋಣ. ನಾವು ಭಾಳ ಇದಕ್ಕೆ ಹೇಳಿ ನಾವು ಸರ್ಕಾರ ಕೆಡ್ತೀವಿ, ಸರ್ಕಾರ ಬೀಳುತ್ತೆ ಅಂತ ನಾನೇ ಕೇಳಿ. ಒಟ್ಟಾರೆ ನೋಡ್ತಾ ಇದ್ದೀರಲ್ಲ, ಇವಾಗ ಶಾಸಕರುಗಳಿಗೆ ಈ ಸರ್ಕಾರದ ಎಲ್ಲ ನಡವಳಿಕೆಗಳ ಬಗ್ಗೆ, ಈ ಗ್ಯಾರಂಟಿಗಳ ಬಗ್ಗೆ ಶಾಸಕರಿಗೆ ವಿಶ್ವಾಸ ಇಲ್ಲ. ಸರ್ಕಾರ ಸರಿದಾರಿಯಲ್ಲಿ ಹೋಗ್ತಾ ಇಲ್ಲ, ಸಿಕ್ಕಾಬಟ್ಟೆ ಸಾಲ ಮಾಡ್ಕೊಂಡಿದೆ. ಮುಂದೊಂದು ದಿನಗಳಲ್ಲಿ ಒಂಥರ ದಿವಾಳಿ ಸರ್ಕಾರ, ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ, ಹದಗೆಟ್ಟಿದೆ. ಜನಸಾಮಾನ್ಯರಿಗೆ ಇದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಜನಗಳ ನೇರ ಆಪಾದನೆ ಇದೆ. ನೋಡಬೇಕು ಮುಂದೆ ಯಾವ ಥರ ತಿರುವು ತಗೊಳ್ತದೆ ಅಂತ. ತುಂಬ ಅರ್ಲಿ ಈಗ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಇನ್ನೊಂದಷ್ಟು ದಿವಸ ಹೋದ್ಮೇಲೆ ಎಲ್ಲ ಚಿತ್ರಣ ಗೊತ್ತಾಗ್ತದೆ. ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಮೊದಲೇ. ಬರೀ ರಾಜೀನಾಮೆ ಅಲ್ಲ, ಇದು ಸಮಗ್ರ ತನಿಖೆ ಆಗಬೇಕು. ಬಡವರ ದುಡ್ಡು, ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಪೋಲಾಗಬಾರ್ದು. ಈಗದು CBI ಎಂಟರ್ ಆಗಿದೆ, ಎಲ್ಲ ತನಿಖೆ ಮಾಡ್ತಾ ಇದ್ದಾರೆ. ಸತ್ಯ ಹೊರಬರಲಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.